ಹಲೋ ಗೈಸ್, ಸಿಪ್ಲಿ ಆ್ಯಪಿಂದ ಯಾವ ರೀತಿ ನಿಮ್ಮ ಅಮೌಂಟನ್ನು ವಿಡ್ರಾ ಮಾಡ್ಕೋಬೇಕು ಅಂತಂದ್ಬಿಟ್ಟು ಇವತ್ತಿನ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಗೈಸ್, ಸಿಪ್ಲಿ ಆ್ಯಪ್ನ ಬಗ್ಗೆ ನಿನ್ನೆ ಒಂದು ವಿಡಿಯೋನ ಮಾಡಿದ್ದೆ. ಒಂದು ಒಳ್ಳೆ ಲೂಟ್ ಗೈಸ್. ಒಂದು ರೆಫರ್ಗೆ ಇಲ್ಲಿ ಒಂದು ಸ್ಕ್ರ್ಯಾಚ್ ಕಾರ್ಡ್ ಕೊಡುತ್ತೆ. ಹಾಗೆ 100 ರೂಪೀಸ್ದು ಗೋಲ್ಡ್ ಬೈ ಮಾಡಿದರೆ ಇಲ್ಲಿ 2 ಸ್ಕ್ರ್ಯಾಚ್ ಕಾರ್ಡನ್ನು ಕೊಡ್ತಾ ಇತ್ತು. ಅದರಲ್ಲಿ 100 ರೂಪಾಯಿವರೆಗೂ ಎಷ್ಟಾದರೂ ಇಲ್ಲಿ ನಿಮಗೆ ಅಮೌಂಟ್ ಅನ್ನೋದು ಬರ್ತಾ ಇತ್ತು ಗೈಸ್. ಸೊ ಯಾರೆಲ್ಲ ಲೂಟ್ ಮಾಡ್ಕೊಂಡಿದ್ದೀರಾ ಇವತ್ತು ಅವರಿಗೆ ಬಂಪರ್ ಅಂತಲೇ ಹೇಳ್ಬೋದು. ಸೊ ವಿಡ್ರಾ ಪ್ರೋಸೆಸ್ಸನ್ನು ನಿಮಗೆ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ನನ್ನ ಬ್ಯಾಂಕ್ ಅಕೌಂಟ್ನಲ್ಲಿ ನಿಮಗೆ ಲೈವ್ ಪ್ರೂಫಾಗಿ ತೋರಿಸ್ತೀನಿ ಗೈಸ್ ಅಮೌಂಟು ಬಂದಿರೋದು. ಓಕೆ, ಇನ್ಸ್ಟಂಟಾಗಿ ಇಲ್ಲಿ ಅಮೌಂಟ್ ಅನ್ನೋದು ಬ್ಯಾಂಕ್ ಅಕೌಂಟ್ಗೆ ಸಿಪ್ಲಿ ಅಕೌಂಟ್ ಅವರು ಕೊಡ್ತಾರೆ ಗೈಸ್. ಓಕೆ, ಸೊ ಯಾವ ರೀತಿ ವಿಡ್ರಾ ಮಾಡ್ಕೊಬೇಕು, ಏನೇನೆಲ್ಲ ಪ್ರೊಸೆಸ್ ಇರುತ್ತೆ ಅಂತಂದ್ಬಿಟ್ಟು ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ ಗೈಸ್. ಓಕೆ, ಲೈಕ್ ಬೇಕೇ ಬೇಕು, ಯಾಕೆಂದರೆ ವಿಡ್ರಾ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ, ರೈಟ್? ಸೊ ಲೈಕ್ ಮಾಡಿ. ಓಕೆ ಗೈಸ್, ನಾನು ಇವಾಗ ಅಪ್ಲಿಕೇಶನಲ್ಲಿ ಬಂದಿದ್ದೀನಿ. ನೋಡ್ತಾ ಇರ್ಬೋದು ಕೆಳಗಡೆ ಆಪ್ಷನ್ಸ್ ಅನ್ನೋದು ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಹೋಮ್, ಪೋರ್ಟ್ಫೋಲಿಯೋ, ಮ್ಯೂಚುವಲ್ ಫಂಡ್ಸ್, ರಿವಾರ್ಡ್ಸ್ ಆ್ಯಂಡ್ ಪ್ರೊಫೈಲ್ ಅಂತ. ಮೊದಲೇದಾಗಿ ನನ್ನ ರಿವಾರ್ಡ್ಸ್ ಎಷ್ಟು ಬಂದಿದೆ ಅದನ್ನು ನಮಗೆ ತೋರಿಸ್ತೀನಿ. ಅಂದರೆ ಸ್ಕ್ರ್ಯಾಚ್ ಕಾರ್ಡನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನನ್ನ ಒಂದು ಅಕೌಂಟ್ ಇದು. ಸೊ ಇಲ್ಲಿ ಹಲವಾರು ಸ್ಕ್ರ್ಯಾಚ್ ಕಾರ್ಡ್ ನಿಮಗೆ ಸಿಕ್ಕಿದೆ ಗೈಸ್. ಇವಾಗ ನಾನು ನಿಮ್ಮ ಮುಂದೆನೇ ಸ್ಕ್ರ್ಯಾಚ್ ಮಾಡಿ ತೋರಿಸ್ತೀನಿ. ನೋಡ್ತಾ ಇರ್ಬೋದು 3 ರೂಪಾಯಿದೊಂದು ಗೋಲ್ಡ್ ನನಗೆ ಸಿಕ್ಕಿದೆ. ಇದು ಜಸ್ಟ್ ರೆಫರ್ ಮಾಡಿದ್ದು ಗೈಸ್. ಓಕೆ, ಸೊ ಗೋಲ್ಡ್ ಬೈ ಮಾಡಿದರೆ ಇನ್ನೂ ನನಗೆ ಜಾಸ್ತಿ ಸಿಗುತ್ತೆ. ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಎಷ್ಟು ಗೋಲ್ಡ್ ಇದೆನೋ ಅದು ನಿಮಗೆ ಮೇಲ್ಗಡೆ ತೋರಿಸುತ್ತೆ, ಗೋಲ್ಡ್ ಸೇವಿಂಗ್ಸ್ ಅಂತ. ಸೊ ಇಲ್ಲಿ ಜಸ್ಟ್ ಸೆಲ್ ಗೋಲ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು ಈ ರೀತಿಯಾಗಿ ನಿಮಗೆ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ಎಷ್ಟು ಸೆಲ್ ಮಾಡ್ತೀರೋ ಅಷ್ಟು ಅಮೌಂಟನ್ನು ಹಾಕ್ಬೋದು, ಅಥವಾ ಗ್ರಾಮ್ ಮೂಲಕ ಸೆಲ್ ಮಾಡ್ತೀರಾ ಅಂದರೆ ಗ್ರಾಮ್ ಮೂಲಕ ಹಾಕ್ಬೋದು. ಜಸ್ಟ್ ಇಲ್ಲಿ ಸಿಂಪಲ್ಲಾಗಿ ಸೆಲ್ ಫುಲ್ ಅಮೌಂಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಎಷ್ಟು ಗೋಲ್ಡ್ ಇದೆಯೋ ಅದೆಲ್ಲ ಸೆಲ್ ಆಗುತ್ತೆ ಇಲ್ಲಿ. ಓಕೆ, ಸೆಲ್ ಮಾಡೋ ಮುಂದೆ ನೆನ್ಪಿಟ್ಕೊಳ್ಳಿ, ಮೇಲ್ಗಡೆ ತೋರಿಸ್ತಾ ಇದೆ, ನಾವು ನೋಡ್ತಾ ಇರ್ಬೋದು ಇಲ್ಲಿ ಲೈವ್ ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆನೋ ಅಷ್ಟಕ್ಕೆ ಮಾತ್ರ ಇಲ್ಲಿ ಸೆಲ್ ಆಗುತ್ತೆ. ಇದನ್ನು ನೀವು ನೆನ್ಪಿಟ್ಕೋಬೇಕು. ಓಕೆ, ಇಲ್ಲಿ ಸೆಲ್ ಫುಲ್ ಅಮೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಅಂದರೆ ಆಲ್ ಯೂನಿಟ್ ಇಲ್ಲಿ ಸೆಲ್ ಆಗುತ್ತೆ. ಸೊ ಜಸ್ಟ್ ಸೆಲೆಕ್ಟ್ ಬ್ಯಾಂಕ್ ಅಂತ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲೇದಾಗಿ ಇಲ್ಲಿ ಬ್ಯಾಂಕ್ ಅಕೌಂಟನ್ನು ಆ್ಯಡ್ ಮಾಡ್ಕೋಬೇಕು. ಬ್ಯಾಂಕ್ನಲ್ಲಿ ನಿಮ್ಮ ಹೆಸರೇನಿದೆ ಆ ಒಂದು ಹೆಸರನ್ನು ಹಾಕ್ಕೊಳ್ಳಿ. ನೆಕ್ಸ್ಟು ಅಕೌಂಟ್ ನಂಬರ್ ಹಾಕಿ ಗೈಸ್, ಕನ್ಫರ್ಮ್ ಅಕೌಂಟ್ ನಂಬರ್ ಹಾಕಿ, ಮತ್ತೊಂದು ಸರಿ ಹಾಕಿ. ನೆಕ್ಸ್ಟು IFSC ಕೋಡ್ ಹಾಕ್ಬಿಟ್ಟು ಕಂಪ್ಲೀಟ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನೋದು ಆ್ಯಡ್ ಆಗುತ್ತೆ. ಓಕೆ, ಈವನ್ ನೀವು ಪೇಟಿಎಮ್ ಪೇಮೆಂಟ್ಸ್ ಬ್ಯಾಂಕ್ ಹಾಗೆ ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್ ಕೂಡ ಆ್ಯಡ್ ಮಾಡ್ಬೋದು. ನೋಡಿ ಗೈಸ್, ನೀವೇನಾದರೂ ಗೋಲ್ಡನ್ನು ಬೈ ಮಾಡಿದರೆ ಅದನ್ನು 2 ದಿನ ಆದಮೇಲೆ ನೀವು ಅದನ್ನು ಸೆಲ್ ಮಾಡ್ಬೋದು. ಸೊ ನಾ ಇವಾಗ ಜಸ್ಟ್ 40 ರೂಪಾಯಿ ಗೋಲ್ಡ್ ಇವಾಗ ಸೆಲ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೀವು ನಿಮ್ಮ ಕಡೆ ಆಲ್ರೆಡಿ ಗೋಲ್ಡ್ ಇತ್ತು ಅಂತಂದರೆ 2 ದಿನ ಆದಮೇಲೆ ಸೆಲ್ ಫುಲ್ ಅಮೌಂಟ್ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಎಲ್ಲ ಯೂನಿಟ್ಸನ್ನು ನೀವು ಸೆಲ್ ಮಾಡ್ಬೋದು. ಸೊ ನಾನು ಇವಾಗ ಸೆಲೆಕ್ಟ್ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ನಿಮ್ಮ ಬ್ಯಾಂಕ್ ಅಕೌಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಪ್ರೊಸೀಡ್ ಟು ಸೆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಗೋಲ್ಡ್ ಏನಿದೆ ಅದು ಪ್ಲೇಸ್ ಆಗುತ್ತೆ ಗೈಸ್. ಇಲ್ಲಿ ಸೆಲ್ ಆಗ್ಬಿಡುತ್ತೆ ಎಲ್ಲ ಒಂದು ಗೋಲ್ಡ್. ಸೊ ನನಗೆ ಇವಾಗ ಮೆಸೇಜ್ ಕೂಡ ಬಂದಿದೆ ಗೈಸ್. ಇವಾಗ ನಾನು ಬ್ಯಾಂಕ್ ಅಕೌಂಟ್ನಲ್ಲಿ ಹೋಗ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಇವಾಗ ಪೇಟಿಎಮ್ ಪೇಮೆಂಟ್ಸ್ ಬ್ಯಾಂಕನ್ನು ಆ್ಯಡ್ ಮಾಡಿದ್ದೆ ಗೈಸ್. ಇವಾಗ ನಿಮಗೆ ಪಾಸ್ಬುಕ್ಕಲ್ಲಿ ಹೋಗಿ ತೋರಿಸ್ತಾ ಇದ್ದೀನಿ. ಇನ್ಸ್ಟಂಟಾಗಿ 1 ನಿಮಿಷದ ಒಳಗೇನೆ ನನಗೆ ಇಲ್ಲಿ 40 ರೂಪಾಯಿ ಅನ್ನೋದು ರಿಸೀವ್ ಆಗಿದೆ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ರಿಸೀವ್ಡ್ ಫ್ರಮ್ ಸಿಪ್ಲಿ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಇದೆ. ಓಕೆ, 40 ರೂಪಾಯಿ ಅನ್ನೋದು ಇನ್ಸ್ಟಂಟಾಗಿ ನನಗೆ ರಿಸೀವ್ ಆಗಿದೆ ಸಿಪ್ಲಿ ಕಡೆಯಿಂದ. ಸೊ ಈ ಒಂದು ಲೂಟನ್ನು ಟ್ರೈ ಮಾಡಿಲ್ಲ ಅಂತಂದರೆ ಬೇಗನೆ ಹೋಗ್ಬಿಟ್ಟು ಲೂಟ್ ಟ್ರೈ ಮಾಡ್ಕೊಳ್ಳಿ ಗೈಸ್. ನಿಮಗೂ ಕೂಡ ಇನ್ಸ್ಟಂಟಾಗಿ ಈ ಒಂದು ಅಮೌಂಟ್ ಅನ್ನೋದು ಬರುತ್ತೆ. ಯಾರಿಗೆಲ್ಲ ನೀವು ರೆಫರ್ ಮಾಡಿರ್ತಾರ ಆ ಒಂದು ಅಮೌಂಟನ್ನು ನೀವು ಇನ್ಸ್ಟಂಟಾಗಿ ವಿಡ್ರಾ ಮಾಡ್ಕೋಬೋದು. ಹೋಗ್ಬಿಟ್ಟು ವಿಡ್ರಾ ಮಾಡ್ಕೊಳ್ಳಿ ಗೈಸ್. ಓಕೆ, ನೆಕ್ಸ್ಟು ನೀವು ಬೈ ಮಾಡಿದ ಗೋಲ್ಡು 2 ದಿನ ಆದಮೇಲೆ ನೀವು ಸೆಲ್ ಫುಲ್ ಯೂನಿಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ತಗೊಬೋದು ಗೈಸ್. ಓಕೆ, ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟಾಗಿ ಡೆಪಾಸಿಟ್ ಮಾಡ್ತಾರೆ. ಸೊ ಗೈಸ್ ಇದಾಗಿರುತ್ತೆ ಇತ್ತಿನ ವಿಡಿಯೋ. ಸೊ ಹೇಗನ್ನಿಸ್ತು ವಿಡಿಯೋ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿ ತನಕ ಬಾಯ್.